ನಮಸ್ಕಾರ ರೀ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಲಾಗ್. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ. ನಾವು ಕೂಡ ಆರಾಮಾಗಿದ್ದೀನಿ ರೀ. ನಮ್ಮ ಮನ್ಯಾಗ ನಾ ಇವತ್ತು ತೊಗರಿ ಬೇಳಿಂದು ಹೊಸದೊಂದು ರೆಸಿಪಿ ಮಾಡಕತ್ತೀನಿ ರೀ. ಹೆಂಗೆ ಮಾಡೋದಂತ ನೋಡ್ಕೊಂಬರಂಬರ್ರಿ. ಇಲ್ಲಿ ನಾನು ತೊಗರಿ ಬೇಳೆ ಮತ್ತು ಒಂದು ಸಣ್ಣ ಈ ಬಟ್ಲಲ್ಲಿ ಒಂದು ಬಟ್ಲ ತೊಗರಿ ಬೇಳೆ ಹಾಕ್ಕೊಂಡಿನಿ ರೀ. ಇದ್ರಾಗ ಒಂದು 2 ಚಮಚದಷ್ಟು ಉಪ್ಪಿಡ್ತಿನ ಚಮಚ ಅದಲ್ರಿ, ಆ ಚಮಚದಷ್ಟೇ ಉದ್ದಿನ ಬೇಳೆ ಹಾಕ್ಕೊಂಡಿನಿ. 2 ಥರ ಬೇಳೆ. ಇದು ಉದ್ದಿನ ಬೇಳೆ ಒಂದು 2 ಚಮಚದಷ್ಟು ಹಾಕ್ಕೊಂಡಿನಿ. ಇದು ಒಂದು ಈ ಸೈಜಿನ ಬಟ್ಲ ಅದಲ್ರಿ, ಇಷ್ಟು ಈ ಥರದ ಒಂದು ಬಟ್ಲಲ್ಲೇ ಒಂದು ಬಟ್ಲ ತೊಗರಿ ಬೇಳೆ ಹಾಕ್ಕೊಂಡು ನಾನು ನೆನೆ ಇಟ್ಟೀನಿ ರೀ. ಇದು ಒಂದು 4 ಗಂಟೆ ನೆನೆ ಇಡ್ಬೇಕು ರೀ. ಇದು ಚೆಂದ ಮೆತ್ತಗೆ ಈ ಥರ ಆದ್ರೆ ಮಾಡ್ಕೊತ ಚೆಂದ ಆಗ್ತದೆ ರೀ. ಇದು ಈಗ ನಾನು ತೊಳ್ಕೊಂಡು ಹರ್ಕೊಂಡು ಬರ್ತೀನಿ ರೀ ನುಣ್ಣಗೆ. ಇದು ಇಲ್ಲಿ ಇಂಥ ಬಟ್ಲಲ್ಲೇ ಒಂದು ಅರ್ಧ ಬಟ್ಲದಷ್ಟು ಇದ್ರೊಳಗೆ ನಾ ಅವಲಕ್ಕಿ ನೆನೆ ಇಟ್ಟೀನಿ ರೀ. ಮತ್ತು ಇದ್ರಾಗ ಒಂದು ಬಟ್ಲಲ್ಲೇ ಒಂದು ಬಟ್ಲ, ಈ ಥರದ ಒಂದು ಬಟ್ಲಲ್ಲೇ ಒಂದು ಬಟ್ಲ ರವೆ, ಚಿರೋಟಿ ರವೆ, ಸಣ್ಣ ರವೆ ಅಂತಾರಲ್ರಿ, ಅದು ನೆನೆ ಇಟ್ಕೊಂಡೀನಿ. ಸ್ವಲ್ಪ ಅದ್ರ ಮುಳಗಷ್ಟೇ ನೀರು ಹಾಕಿನಿ, ಭಾಳ ನೀರು ಹಾಕಿಲ್ಲ ರೀ. ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರ್ತೀನಿ ರೀ. ಈಗ ಅದು ಬ್ಯಾಳೆ ಇದು ನಾನು ರುಬ್ಕೊಂಡು ತೊಗೊಂಡು ಬರ್ತೀನಿ. ಇಲ್ಲಿ ನೋಡ್ರಿ, ರವೆ ಅವಲಕ್ಕಿ ನಾ ಅರ್ಧ ತೊಗೊಂಡು ಬಂದೀನಿ, ಮಿಕ್ಸಿ ಜಾರಿಗೆ ಹಾಕಿ ಅರ್ಧ ತೊಗೊಂಡು ಬಂದೀನಿ. ಇಲ್ಲಿ ತೊಗರಿ ಬೇಳೆ ಮತ್ತು ಸ್ವಲ್ಪ ಉದ್ದಿನ ಬೇಳೆ ನೆನೆ ಇಟ್ಟಿದ್ನಲ್ರಿ, ಅದನ್ನು ಹರ್ಕೊಂಡೀನಿ. ಎಲ್ಲನೂ 2 ಮಿಕ್ಸಿ ಜಾರಿಗೆ ಕರ್ಕೊಂಡ್ಬಂದೀನಿ ರೀ. ಇವೆರಡು ಮಿಕ್ಸ್ ಮಾಡ್ತೀನಿ ರೀ. ಇವೆರಡು ಮಿಕ್ಸ್ ಮಾಡಿಕೊಂಡು ಇಲ್ಲಿ ನೋಡ್ರಿ, ಒಂದು ದಪ್ಪ ಸೈಜಿಂದು ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡ್ಕೊಂಡೀನಿ. ಒಂದು ದಪ್ಪ ಸೈಜಿಂದು ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಇಲ್ಲಿ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಇದಿಷ್ಟು ನಾನು ಒಗ್ಗರಣೆ ಹಾಕ್ಕೊಂಡು ಇದಕ್ಕೆ ತಂದು ಹಾಕೋತೀನಿ. ಇದೇನು ಇಲ್ಲಿ ಹರ್ಕೊಂಡು ತಂದು ಇಟ್ಟಿನಲ್ರಿ, ಅದಿಷ್ಟು ನಾನು ಕ್ಯಾರೆಟ್ ಉಳ್ಳಾಗಡ್ಡಿ ಎಲ್ಲ ಒಗ್ಗರಣೆ ಹಾಕಿ ಪಾನಿ ಕೊಟ್ಟು ಇದರೊಳಗೆ ತಂದು ಮಿಕ್ಸ್ ಮಾಡ್ಕೊತೀನಿ ರೀ. ಇವೆರಡು ಮಿಕ್ಸ್ ಮಾಡಿಕೊಂಡು ಅದು ಒಗ್ಗರಣೆ ಹೊಡಿತೀನಿ. ನಾ ಬ್ಯಾಳೆ ಮತ್ತು ರವೆ 2 ಹಾಕ್ಕೊಂಬಂದಿದ್ದು ಮಿಕ್ಸ್ ಮಾಡ್ಕೊಂಡೀನಿ ನೋಡಿ. ಈ ಥರ 2 ಮಿಕ್ಸ್ ಮಾಡ್ಕೊಂಡೀನಿ. ಗ್ಯಾಸ್ ಹಚ್ಕೊಂಡು ಕಡೆ ಇಟ್ಟು ಎಣ್ಣೆ ಹಾಕಿನಿ ರೀ. ನಾನು ಸ್ವಲ್ಪ ಗ್ಯಾಸ್ ಹಾಕ್ಕೊಂಡೀನಿ. ಇವಾಗ ಉಳ್ಳಾಗಡ್ಡಿ ಹಾಕ್ತೀನಿ. ಉಳ್ಳಾಗಡ್ಡಿ ಹಾಕ್ಕೊಂಡು ತಿರುಗಿಕತ್ತೀನಿ ನೋಡ್ರಿ. ಈಗ ಒಂದು ಸ್ವಲ್ಪ ಅರ್ಧದಷ್ಟು ಬೆಂದ್ರೆ ಸಾಕ್ರಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಹಸಿ ಎಲ್ಲ ಜಜ್ಜಿಬಿಟ್ಟು ತೊಗೊಂಡೇನಿ ರೀ. ಇದು ಬೇಕೆಂದ್ರೆ ಹಾಕೋಬೋದು, ಇಲ್ಲಾಂದ್ರೆ ಇಲ್ಲ. ನಾ ಎಲ್ಲದಕ್ಕೂ ಹಸಿ ಎಲ್ಲ ಸ್ವಲ್ಪ ಭಾಳ ಬಳಸ್ತೀನಿ ರೀ, ಹಾಗಾಗಿ ನಾ ಇದು ಸ್ವಲ್ಪ ಜಜ್ಜಿ ತೊಗೊಂಡೀನಿ. ಈಗ ಇದಕ್ಕೆ ಕ್ಯಾರೆಟ್ ಹಾಕೊಳ್ತೀನಿ. ಕ್ಯಾರೆಟ, ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಸೊಪ್ಪು ಇವೆಲ್ಲನೂ ಹಾಕಿ ಸದನ ಇದು ತಿರ್ಕೊಂಡು ತೊಗೊಂಡು ಬರ್ತೀನಿ ರೀ. ನೋಡಿರಿ, ಈ ಥರ ಆಗ್ಯದ. ಇದಕ್ಕೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಹಂಗೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೇನಿ ರೀ. ಒಂದು ಸ್ವಲ್ಪ ಹಚ್ಚ ಖಾರದ ಪುಡಿ ಹಾಕ್ಕೊತೀನಿ. ಒಂದು ಸ್ವಲ್ಪ ಇದು ಕರಿಮೆಣಸಿನ ಪೌಡ್ರ್ ಹಾಕ್ಕೊತೀನಿ ರೀ. ಒಂದು ಸ್ವಲ್ಪ ಸಾಕಿಷ್ಟೇ ಹಾಕ್ಕೊಂಡು ಇದು ಆಯ್ತು. ಇವಾಗ ತಿರುಗಿ ಬಂದ್ ಮಾಡಿಬಿಡ್ತೀನಿ ರೀ. ಇದಕ್ಕೆ ಆಯ್ತು ನೋಡ್ರಿ, ಇದಿಷ್ಟೇ ಸಾಕು. ನಾನು ಗ್ಯಾಸ್ ಬಂದ್ ಮಾಡ್ತೀನಿ. ಇದು ಒಂದು ಸ್ವಲ್ಪ ಆರ್ರಿ, ಇಷ್ಟೇ ಆರನ್ನು ಅದರೊಳಗೆ ಒಯ್ದು ಮಿಕ್ಸ್ ಮಾಡ್ಕೊತೀನಿ. ನೋಡಿರಿ, ಇವೆರಡು ಮಿಕ್ಸ್ ಮಾಡಿ ಇಟ್ಟಿದ್ದೀನಲ್ರಿ ನಾನು. ರವೆ ಮತ್ತು ಸ್ವಲ್ಪ ಅವಲಕ್ಕಿ, ತೊಗರಿಬೇಳೆ 2 ಸ್ಪೂನ್ ಉದ್ದಿನ ಬೇಳೆ ರೀ. ಜಾಸ್ತಿ ಏನಿಲ್ಲ. ಉದ್ದಿನ ಬೇಳೆ ಬೇಕಿದ್ರೆ ಹಾಕೋಬೋದು, ಇಲ್ಲಾಂದ್ರೆ ಇಲ್ಲ. ಸ್ವಲ್ಪ ತೊಗರಿಬೇಳೆ ಹಾಕ್ಕೊಂಡು ಮಾಡಿದ್ರೂ ಚೆಂದ ಆಗ್ತದೆ ರೀ. ನಾ ಇರಲಿ ಅಂತೇಳಿ 2 ಸ್ಪೂನ್ ಉದ್ದಿನ ಬೇಳೆ ಹಾಕೀನಿ ರೀ. ಆಲ್ರೆಡಿ ಈಗ ಅಲ್ಲಿ ನಾ ಪಾಣ್ಯಾಕ ಸ್ವಲ್ಪ ಉಪ್ಪು ಹಾಕೀನಿ. ಇಲ್ಲಿನೂ ಇದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ರೀ. ಇಲ್ಲಿ ಉಪ್ಪು ಹಾಕ್ಕೊಂಡು ತಿರುಗ್ತೀನಿ ರೀ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೀನಿ ರೀ. ಈಗ ಒಂದು ಸ್ವಲ್ಪ ಸೋಡಾದ ಪುಡಿ ಹಾಕ್ಕೋತೀನಿ ರೀ. ನೋಡ್ಕೆ ಒಂದು ಸ್ವಲ್ಪ ಹಾಕ್ಕೊಳ್ಳೋದ್ರಿ. ಈಗ ಉಪ್ಪು ಸೋಡಾದ ಪುಡಿ 2 ಹಾಕ್ಕೊಂಡೀನಿ. ಇದು ಒಂದು ಸ್ವಲ್ಪ ಚೆಂದತೆಗೆ ತಿರುಗಿ ಅದು ಒಂದು ಜರ ಆರನ ಅದು ಇಟ್ಟತನ ಪಾಣೆ ಕೊಟ್ಟಿನಲ್ರಿ, ಗಜ್ಜರಿ ಉಳ್ಳಾಗಡ್ಡಿ ಎಲ್ಲ ಅದು ಪಾಣೆ ಕೊಟ್ಟಿನ ಸ್ವಲ್ಪ ಆರನ ಇದ್ರೊಳಗೆ ಮಿಕ್ಸ್ ಮಾಡ್ಕೊತೀನಿ ರೀ. ಈಗ ಸೋಡಾ ಉಪ್ಪು ಹಾಕ್ಕೊಂಡಿನಿ. ಇದು ಪಾಣೆ ಕೊಟ್ಕೊಂಡಿದ್ದನಲ್ರಿ ಗಜ್ಜರಿ ಮತ್ತು ಉಳ್ಳಾಗಡ್ಡಿ ಇದೆಲ್ಲ ಸ್ವಲ್ಪ ಆರ್ಯದ್ರಿ. ಈಗ ಇದಕ್ಕೆ ಹಾಕ್ಕೋತೀನಿ ರೀ. ಇದಕ್ಕೆ
ಇಷ್ಟು ಇದಕ್ಕೆ ಹಾಕ್ಕೊಂಡು ತಿರುಗ್ತೀನಿ ನೋಡಿರಿ ಚೆಂದಾಗಿ ಮಿಕ್ಸ್ ಮಾಡ್ಕೊತೀನಿ ರೀ. ಅಷ್ಟು ಇದಕ್ಕೆ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೊತೀನಿ ರೀ. ಗ್ಯಾಸ್ ಹಚ್ಕೊಂಡು ನಾ ಕಡೆಗೆ ಇಟ್ಟಿನಿ ನೋಡ್ರಿ. ಇಲ್ಲಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ತೀನಿ ರೀ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, 2 ಕಾಳು ಎಳ್ಳು ಇಷ್ಟು ಹಾಕ್ಕೊಂಡು ಇದಕ್ಕೆ ಕಲಸಿಟ್ಟಿನಲ್ಲಿ ಅದು ಹಾಕೊಳ್ಕತ್ತೀನಿ ನೋಡಿ. ಇಷ್ಟು ಹಾಕ್ಕೊಂಡು ಈ ಥರ ಮಾಡಿ ನಾವು ಇಲ್ಲಿ ಸೈಡಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಆಯ್ತು ನೋಡಿರಿ ಆ ಥರ ಹಾಕ್ಕೊಂಡು ಇದಕ್ಕೂ ಒಂದು ಸ್ವಲ್ಪ ಮ್ಯಾಲೆ ಒಂದು ಇಷ್ಟೇ ಸ್ವಲ್ಪ ಎಳ್ಳು ಹಾಕ್ಲಿಕ್ಕತ್ತೀನಿ ನೋಡಿರಿ. ಆ ಥರ ಆಗ್ಯದ. ಸಣ್ಣ ಗ್ಯಾಸ ಮೀಡಿಯಮ್ ಸೈಜ್ನಾಗ ಇಟ್ಟೆ ಬೇಯಿಸ್ಬೇಕ್ರಿ. ಅದು ಇಲ್ಲಾಂದ್ರೆ ಹೊತ್ತದ ಸುತ್ತ ಎಲ್ಲ ಹೊತ್ತಿ ಒಳಗೆಲ್ಲ ಹಸಿ ಇರ್ತದೆ. ಮ್ಯಾಲೆ ಇಟ್ಟೆ ಎಲ್ಲ ಹೊತ್ತಿ ಬಿಡ್ತದೆ ರೀ. ಮೀಡಿಯಮ್ ಸೈಜ್ನಾಗ ಇಟ್ಕೊಂಡು ಮಾಡ್ಕೋಬೇಕ್ರಿ ಇದು ನೋಡಿರಿ. ನಾ ಇಲ್ಲೊಂದು ಮಾಡ್ಕೊಂಡು ತೊಗೊಂಡಿನಿ ನೋಡಿರಿ. ಈ ಥರ ಬಂದವ ನೋಡಿರಿ, ಸೂಪರ್ ಆಗ್ಯಾವ್ರಿ ನೋಡಿರಿ. ಇಲ್ಲೊಂದು ಮಾಡ್ಕೊಂಡು ತೊಗೊಂಡೀನಿ. ಈಗ ಮತ್ತೆ ನಾ ಇಲ್ಲೊಂದು ಹಾಕೀನಿ ರೀ. ಇದು ಬೈಯತ್ತನ ಒಂದು ಸ್ವಲ್ಪ ತಾಟು ಮುಚ್ಚಿಬಿಡ್ತೀನಿ ನೋಡಿರಿ. ಈ ಥರ ಹಾಕ್ಕೊಂಡಿಲ್ಲಿ ಮುಚ್ಚಿಬಿಡ್ತೀನಿ ನೋಡಿರಿ. ಈ ಥರ ಹಳ್ಳಿಶ್ ಹಾಕೊಂಡಿನಿ ನಾನು. ಚಂದ ಬರ್ತಾವ್ರಿ ಇವು. ತಿಲ್ಲಕ್ಕೂ ಚಂದ ಇರ್ತಾವೆ. ತೊಗರಿಬೇಳೆ ಅಷ್ಟೇ ಅಲ್ರಿ ಫ್ರೆಂಡ್ಸ, ನೀವು ಕಡಲೆಬೇಳೆನೂ ಹಾಕ್ಕೋಬೋದು, ತೊಗರಿಬೇಳೆನೂ ಹಾಕ್ಕೋಬೋದು, ಹಸಿ ಮೆಣಸಿನ್ಕಾಯಿನೂ ಹಾಕ್ಕೋಬೋದು, ಮತ್ತು ಹೆಸ್ರು ಕಾಳನ್ನು ಹಾಕ್ಕೋಬೋದು. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದ್ರೊಳಗೇ ಹಾಕಿ ರುಬ್ಕೊಂಡು ತೊಗೊಂಡ್ರೆ ಖಾರ ತೀರ ಚಂದ ಬರ್ತಾವ್ರಿ. ಎಲ್ಲ ಓಸು ಥರ ಬ್ಯಾಳೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹರ್ಕೊಂಡು ಮಾಡ್ಕೊಬೋದು ರೀ. ಬರ್ತಾವೆ ಇದ್ರಾಗ. ಈ ಥರ ನಾ ಇಲ್ಲಿ ಬರೀ ತೊಗರಿಬೇಳೆ ಮಾತ್ರ ಒಂದು 2 ಚಮಚ ಉಪ್ಪಿಡ್ತಿನ ಚಮಚಲೆ 2 ಚಮಚ ಉದ್ದಿನಬೇಳೆ ಅಷ್ಟೇ ಹಾಕ್ಕೊಂಡಿನಿ ರೀ. ಎಲ್ಲ ಥರದ ಬೇಳೆ ಮಿಕ್ಸ್ ಮಾಡ್ಕೊಂಡು ನೆನೆ ಇಟ್ಟು ಮಾಡ್ಕೊಂಡ್ರೆ ಅಷ್ಟು ಚಂದ ಬರ್ತಾವ್ರಿ ಇವು. ತಿಲ್ಲಕ್ಕೂ ತೀರ ಟೇಸ್ಟ್ ಆಗಿರ್ತಾವ್ರಿ ನೋಡಿರಿ. ನಾ ಇಲ್ಲಿ 2 ಮಾಡ್ಕೊಂಡು ತೊಗೊಂಡೀನಿ ರೀ. ಇಲ್ಲಿ ಮತ್ತೊಂದು ಹಾಕಿನಿ ನೋಡಿರಿ, 3ನೇದು. ನಾ ಇದೇ ಥರ ಒಸ್ಸು ಮಾಡ್ಕೊಂಡು ತೊಗೊಂಡು ಬರ್ತೀನಿ ರೀ ನೋಡಿರಿ ಫ್ರೆಂಡ್ಸ. ಇಷ್ಟಕ್ಕೊಂದು ಆಗ್ಯಾವ. ಆಯ್ತು ರೀ. ಈಗ ಅಲ್ಲೊಂದು ಹಾಕಿನಿ. ಇಲ್ಲಿ ಇವಾಗ ಇದಿಷ್ಟೇ ಉಳ್ದದ್ರಿ. ಒಂದು ಆತದ್ರಿ ಇದ್ರಾಗ. ಇದೊಂದು ಮಾಡ್ಕೊತೀನಿ ರೀ. ಇಷ್ಟ ಆಗ್ಯಾವ ನೋಡಿರಿ. ಭಾಳ ಚೆಂದ ಆಗ್ಯಾವ್ರಿ ತಿಲ್ಲಕ್ಕೆ. ನನ್ನ ಮಕ್ಕಳು ತಿಂದಾರ ಆಲ್ರೆಡಿ. ಒಂದೀಗ ಚೆಂದ ಆಗ್ಯಾವಲ್ಲಕತ್ತಾರ. ಮತ್ತು ಯಾವುದೇ ಬ್ಯಾಳಿನೂ ನಾವು ಹಾಕ್ಕೋಬೋದು ರೀ. ತೊಗರಿಬೇಳೆ ಇಟ್ಟೆ ಬೇಕತ್ತೇನಿಲ್ಲ ರೀ. ಇದಕ್ಕೆ ಹುರುಳಿಕಾಳನ್ನು ಹಾಕ್ಕೊಂಡು ನೆನೆ ಇಟ್ಕೊಂಡು ಮಾಡ್ಕೋಬೋದು ರೀ. ಪ್ರತಿಯೊಂದು ಯಾವುದೇ ಕಾಳಾದ್ರೂ ಹಾಕ್ಕೊಂಡು ನೆನೆ ಇಟ್ಟು ಹರ್ಕೊಂಡು ಮಾಡ್ಕೋಬೋದು ರೀ. ಮತ್ತು ಶೇಂಗಾದ ಬೀಜ ಇರ್ತದಲ್ಲ ರೀ, ಅದು ಕೂಡ ಶೇಂಗಾದ ಕಾಳು ಅದನ್ನು ನಾವು ನೆನೆ ಇಟ್ಕೊಂಡು ನೆನೆದ ಬಳಕ ಹರ್ಕೊಂಡು ಅದ್ರದಿಂದ ಮಾಡ್ಕೋಬೋದು ರೀ. ಅದನ್ನು ಭಾಳ ಚಂದ ಇರ್ತಾವ. ಈಗ ನಾ ಬರೀ ಇಲ್ಲಿ ತೊಗರಿಬೇಳೆ ಹಾಕ್ಕೊಂಡಿನಿ. ಒಂದು ಸಣ್ಣ ಬಟ್ಲಲ್ಲಿ ಒಂದು ಸೈಜ್ ತೊಗರಿಬೇಳೆ ಹಾಕ್ಕೊಂಡಿನಿ. 2 ಚಮಚದಷ್ಟು ಉಪ್ಪಿಡ್ತೇನೆ ಚಮಚಲೆ. ಆ ಚಮಚಲೆ 2 ಉದ್ದಿನಬೇಳೆ ಹಾಕ್ಕೊಂಡು ಮೀಡಿಯಮ್ ಅವಲಕ್ಕಿ ಅರ್ಧ ಬಟ್ಲ ಹಾಕ್ಕೊಂಡಿನಿ ರೀ. ಅಷ್ಟು ಹಾಕ್ಕೊಂಡು ಇಷ್ಟ ಆಗ್ಯಾವ ನೋಡಿರಿ. ಅಲ್ಲಿ ಇನ್ನೂ ಒಂದು ಆಗ್ತದೆ, ಅದೊಂದು ಹಾಕಿ ನಿಮ್ಗೆ ಅಷ್ಟು ಹೆಂಗೆ ಆಗ್ಯಾವತ್ತ ತೋರಿಸ್ತೀನಿ ರೀ. ಭಾಳ ಚಂದ ಬಂದವ್ರಿ. ಮೆತ್ತಗಾಗ್ಯಾವ್ರಿ. ತಿಲ್ಲಕ್ಕೂ ಚಂದ ಆಗ್ಯಾವ್ರಿ. ನಾಷ್ಟಕ್ಕೂ ಮಾಡ್ಕೊಬೋದು. ಇದು ಬೆಳಗ್ಗೆ ನಾವು ನಾಷ್ಟ ಮಾಡ್ತೀವಲ್ಲ ರೀ, ಅದಕ್ಕೂ ಮಾಡ್ಕೊಂಡು ತಿನ್ಬೋದು. ಇಲ್ಲಪ್ಪ ಅಂದ್ರೆ ಮಧ್ಯಾಹ್ನ ಊಟಕ್ಕೂ ಮಾಡ್ಕೊಂಡು ತಿನ್ಬೋದು. ಮತ್ತು ರಾತ್ರಿ ಸಾಯಂಕಾಲ ಭೀ ಮಾಡ್ಕೊಂಡು ತಿನ್ಬೋದು ರೀ. ಒಂದು 2 ತಿಂದೇವು ಅಂದ್ರೆ ಹೊಟ್ಟೆ ತುಂಬಿ ಹೋಗ್ತದೆ ರೀ. ತೊಗರಿಬೇಳೆಲೆ ಮಾಡಿದಾದ್ರೆ ಎಣ್ಣೆ ಕೂಡ ಇದಕ್ಕೆ ಜಾಸ್ತಿ ಹತ್ತಂಗಿಲ್ಲ ರೀ ಫ್ರೆಂಡ್ಸ. ಎಣ್ಣೆನೂ ಸ್ವಲ್ಪ ನಾವೇನು ಉಳ್ಳಾಗಡ್ಡಿ ಕ್ಯಾರೆಟ್ ಇಟ್ಟು ಪಾಣೆ ಕೊಟ್ಕೊಂಡೇವಲ್ಲ ರೀ, ಅದಕ್ಕೆ ಮಾತ್ರ ನಾನು 2 ಸ್ಪೂನ 3 ಸ್ಪೂನ ಹಾಕ್ಕೊಂಡಿಲ್ಲ ಬರೀ ಎಣ್ಣೆ ಅಷ್ಟೇ. ಮತ್ತು ನಾ ಜಾಸ್ತಿ ಹಾಕ್ಕೊಂಡಿಲ್ಲ. ಇದಕ್ಕೆ ಎಣ್ಣೆ ಬೇಕತ್ತೇನಿಲ್ಲ ರೀ. ನಾವು ಫಸ್ಟಿಗೆ ಒಂದು ಸಲ ಹಚ್ಕೊಂಡೇವಪ್ಪ ಅಂತಂದ್ರೆ ಆಯ್ತು ರೀ, ಅಷ್ಟೇ ಎಣ್ಣೆ ಹತ್ತದ. ಎಣ್ಣೆಯಾಗೂ ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ರೀ. ಚಂದ ಇರ್ತದೆ ರೀ. ಇದು ಮಾಡ್ಕೊಳಕ್ಕೆ ನೋಡಿ ಹೆಂಗಾಯ್ತು. ಇದಕ್ಕೆ ಎಣ್ಣೆನೂ ಹಾಕಿಲ್ಲ ನೋಡ್ರಿ ನಾನು ಜಾಸ್ತಿ. ಫಸ್ಟ್ ಒಂದು ಏನು ಮಾಡ್ಕೋತೇವಲ್ಲ ರೀ, ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಸಾಕು. ಸುಮ್ಮ ಜರ್ಜಾರ ಇರ್ಲಿ ಸೈಡಿಗೆಲ್ಲ ಇದು ಮಾಡ್ಕೊಬಾರ್ದತ್ತೇಳಿ ಈ ಥರ ಹಚ್ಕೊಂಡ್ರೆ ಸಾಕ್ರಿ. ಎಣ್ಣೆ ಏನು ಬೇಕಾಗಿಲ್ಲ ಇದಕ್ಕೆ. ಆದ್ರೆ ಇದು ಮಾಡ್ಲಿಕ್ಕೆ ಸ್ವಲ್ಪ ಲೇಟ್ ಆದ್ರೂ ನಾವು ಲೇಟ್ ಆಗ್ತದ್ರಿ. ಸ್ವಲ್ಪ ಗ್ಯಾಸ ಮೀಡಿಯಮ್ ಸೈಜ್ನಾಗ ಇಟ್ಟೆ ಮಾಡ್ಬೇಕಾಗ್ತದ್ರಿ. ನಾವು ಫಾಸ್ಟ್ ಇಟ್ಟು ಮಾಡಿದೀವಪ್ಪ ಅಂದ್ರೆ ಹೊತ್ತ ಚಾನ್ಸ್ ಅದ ರೀ. ಇದು ಹೊತ್ತಂದ್ರೆ ಬರೀ ಒಳಗೆಲ್ಲ ಹಸಿ ಇರ್ತದೆ, ಮ್ಯಾಲೆ ಇಷ್ಟೇ ಬೆಂದಿರ್ತದೆ ರೀ ಇದು. ಅದಕ್ಕೆ ನಾವು ಏನು ಮಾಡ್ಬೇಕು ರೀ, ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಹೊತ್ತಿಸ್ಕೋಬಾರ್ದಂದ್ರೆ ಗ್ಯಾಸ ಮೀಡಿಯಮ್ ಸೈಜ್ನಾಗ ಇಟ್ಟೆ ಮಾಡ್ಕೋಬೇಕ್ರಿ. ಜರ ಫಾಸ್ಟ್ ಇಟ್ಟೆ ಅಂದ್ರೆ ಮ್ಯಾಲೆಲ್ಲ ಹೊತ್ತಿ ಬಿಡ್ತದೆ, ಒಳಗೆ ಒಟ್ಟು ಹಸಿ ಇರ್ತದೆ ರೀ. ಹಾಗಾಗಿ ನಾ ಮೀಡಿಯಮ್ನಾಗೆ ಇಟ್ಕೊಂಡಿನಿ ರೀ. ಗ್ಯಾಸ ಇಟ್ಕೊಂಡು ಮಾಡ್ಲಕತ್ತೀನಿ. ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ. ರುಚಿ ಭಾಳ ಆತಾವ್ರಿ. ಚಂದ ಆತಾವ್ರಿ ತಿಲ್ಲಕ್ಕೆ. ನೀವು ಒಮ್ಮೆ ಮನ್ಯಾಗ ಮಾಡಿ ನೋಡ್ರಿ.
ನೋಡಿರಿ ಫ್ರೆಂಡ್ಸ, ಇಷ್ಟಕ್ಕೊಂದು ಆಗ್ಯಾವ ನೋಡಿರಿ. ಒಂದು ಬಟ್ಲ ತೊಗರಿ ಬೇಳೆ ಮತ್ತು ಒಂದು ಬಟ್ಲ ಚಿರೋಟಿ ರವೆ, ಒಂದು ಎರಡು ಸ್ಪೂನು ಉಪ್ಪಿಟ್ಟು ತಿನ್ನೋ ಚಮಚಲೆ 2 ಸ್ಪೂನ ಉದ್ದಿನ ಬೇಳೆ, ಒಂದು ಅರ್ಧ ಬಟ್ಲದಷ್ಟು ಅವಲಕ್ಕಿ ಹಾಕ್ಕೊಂಡಿನಿ. 8 ಆಗ್ಯಾವ ನೋಡಿರಿ. ಇಲ್ಲಿ 9 ಆಗ್ಯಾವು. ಒಂದು ನನ್ನ ಮಗಳು ತಿಂದಾಳ ನೋಡಿರಿ ಯಾವ ಥರ ಬಂದಾವ ನೋಡಿರಿ. ಭಾಳ ಚಂದ ಬರ್ತಾವ್ರಿ. ಎಣ್ಣೆ ಬೇಕತ್ತಿಲ್ರಿ ಇದಕ್ಕೆ. ಎಣ್ಣೆ ಏನು ಸ್ವಲ್ಪ ಫಸ್ಟಿಗೆ ನಾವು ಹಚ್ಕೊಂಡೇವು ಅಂದ್ರೆ ಅಷ್ಟೇ ಸಾಕ್ರಿ. ಎಣ್ಣೆ ಏನು ಹತ್ತಂಗಿಲ್ಲ ಇದಕ್ಕೆ. ನೋಡಿರಿ ಎಷ್ಟು ಚಂದ ಆಗ್ಯಾವ ನೋಡಿರಿ. ಇವು ಒಳಗೂ ಬೆಂದವ, ಮ್ಯಾಲೂ ಬೆಂದವ ನೋಡಿರಿ. ಸೂಪರ್ ಆಗ್ಯಾವ್ರಿ ಇವು ನೋಡಿರಿ, ಚಂದ ಆಗ್ಯಾವ್ರಿ. ಈ ವ್ಲಾಗು ನಾ ಇಲ್ಲಿಗೆ ಮುಗಿಸ್ತೀನಿ ರೀ ಫ್ರೆಂಡ್ಸ, ಮುಗಿಸ್ತೀನಿ ರೀ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಪ್ಲೀಸ್ ಸಪೋರ್ಟ್ ಮಾಡಿರಿ. ನೀವು ಮಾಡಿ ನೋಡಿರಿ, ಭಾಳ ಚಂದ ಆಗ್ತಾವ. ಮಕ್ಳಿಗೂ ಪಟ್ಟು ತಿಂತಾರ್ರಿ ಫ್ರೆಂಡ್ಸ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿರಿ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ರೀ.